ಶ್ರೀ ಗುರುಭ್ಯೋ ನಮಃ. ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮರಿದೇವರ ಶಿವಯೋಗಿ ಮಹಾಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಡ್ತಾ, ಇದೊಂದು ಸಂದರ್ಭದಲ್ಲಿ ಭಾರತೀಯ ಸನಾತನ ಸಂಸ್ಕೃತಿ ಅಂತ ಅಂದ್ರೆ ಪ್ರಪಂಚದಲ್ಲಿರೋರೆಲ್ಲರೂ ಗೌರವಿಸುವಂತ ದೇಶ ಅಂತಂದ್ರೆ ಅದು ಭಾರತ. ಬೇರೆ ದೇಶಗಳಿಂದ ಏನಾದ್ರೂ ಕಲಿಬೇಕಪ್ಪ ಅಂತಂದ್ರೆ, ಒಂದು ಸದ್ಗತಿಯನ್ನ ಕಂಡ್ಕೋಬೇಕು ಅಂತಂದ್ರೆ, ಮುಕ್ತಿಯನ್ನ ಕಂಡ್ಕೋಬೇಕು ಅಂತಂದ್ರೆ, ವೈಕುಂಠವನ್ನ ಕಂಡ್ಕೋಬೇಕು ಅಂತಂದ್ರೆ, ಭಕ್ತಿಯನ್ನ ಕಂಡ್ಕೋಬೇಕು ಅಂದ್ರೆ, ದೇವರನ್ನ ನೋಡ್ಬೇಕಂತಂದ್ರೆ ಎಲ್ಲಾ ಪ್ರಪಂಚದಲ್ಲಿರೋರೆಲ್ಲ ಬರೋದು ಭಾರತ ದೇಶಕ್ಕೆ. ಯಾವ್ದಾದ್ರೂ ನದಿಯನ್ನ ಮಿಂದು ತನ್ನ ಪಾಪ ಕಳ್ಕೋಬೇಕಂತಂದ್ರೆ ಎಲ್ಲಾ ದೇಶದವ್ರು ಬರೋದು ಭಾರತಕ್ಕೆ. ಅಂತ ಭಾರತದ ಸನಾತನ ಧರ್ಮದಲ್ಲಿ ಇತ್ತೀಚಿನ ದಿನಮಾನಗಳು ನೋಡ್ತಾ ಇದ್ರೆ ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಸಂಸ್ಕಾರದ ಮೇಲೆ, ನಮ್ಮ ಭಕ್ತಿಯ ಮೇಲೆ, ನಮ್ಮ ಶ್ರದ್ಧೆಯ ಮೇಲೆ ಬಹುಶಃ ಒಂದು ರೀತಿಲಿ ಅದನ್ನ ಸದೆ ಬಡಿಯುವ ಮುಖಾಂತರ, ನಮ್ಮ ಸಂಸ್ಕೃತಿಯ ನಾಶ ಮಾಡುವ ಮುಖಾಂತರ ಒಂದು ತಂಡ ಉಟ್ಕೊಂಡಿದೆ. ಬಹುಶಃ ಇದು ಭಾರತ ದೇಶದಲ್ಲಿ ಇದ್ದಂತ ನಮ್ಮ ಸಂವಿಧಾನಗಳಾಗ್ಬೋದು, ಇದನ್ನ ರಕ್ಷಣೆ ಮಾಡ್ಬೇಕು. ಯಾಕೆ ಅಂತಂದ್ರೆ ಈ ಸಂವಿಧಾನ ಆಗಿರುವಂತದ್ದು ಭಾರತ ದೇಶದಲ್ಲಿ. ಆದ್ರೆ ಹೆಚ್ಚು ಸಂಸ್ಕೃತಿ ಮತ್ತು ಸಂಸ್ಕಾರ ಇವೆಲ್ಲ ಅಳವಡಿಸ್ಕೊಂಡದ್ದು 80% ಇರುವಂತವು ಭಕ್ತಿ ಮಾರ್ಗದಲ್ಲಿರು. ಅಂತ ಭಕ್ತಿ ಮಾರ್ಗದಲ್ಲಿರುವಂತ ಸಂಸ್ಕೃತಿಯನ್ನ ಉಳಿಸುವ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡ್ಬೇಕು. ಯಾಕೆ ಅಂತಂದ್ರೆ ಈಗ ಯಾರೋ ಒಬ್ರು ಒಂದು ಧರ್ಮದ ಗುರುಗಳಾಗ್ಬೋದು, ಒಂದು ಗುರುಗಳು ಏನೋ ಕೆಲಸ ಮಾಡ್ತಾರಂತಂದ್ರೆ ಅದ್ರ ಮೇಲೆ ಷಡ್ಯಂತ್ರ ಮಾಡಿ ಆ ಧರ್ಮ ಬೆಳೆಯುವಂತದನ್ನ ಒಡೆಯುವಂತ ಕೆಲಸಗಳನ್ನ ಮಾಡುವಂತದ್ದು ಕೆಲಸಗಳಲ್ಲಿ ಬಹಳಷ್ಟು ಇವತ್ತು ಮೀಡಿಯಾಗಳು ನೋಡ್ತೀವಿ. ಮೀಡಿಯಾದಲ್ಲಿ ಏನಾಗ್ತದೆ ಅಂತಂದ್ರೆ, ಏನೋ ಒಂದು ಸುದ್ದಿ ಅಂದ್ರೆ ಅದು ಪರಿಶೀಲಿಸುವವರಿಗೂ, ಅದು ತನಿಖೆಯಾಗಿ ಹೊರಗೆ ಬರೋವರಿಗೂ ಸ್ಪಷ್ಟತೆಯಾಗಿ ಯಾರು ಹೇಳೋದಿಲ್ಲ. ಯಾರು ಏನ್ ಬೇಕು ಹಂಗೆ ಸುದ್ದಿ ಮಾಡ್ಬಿಡುತ್ತೆ. ಇತ್ತೀಚಿನ ದಿನಮಾನಗಳ ನಡೆದಂತ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಬಗ್ಗೆ ನಡೆದಂತದ್ದು ಮತ್ತು ಆ ಕ್ಷೇತ್ರದ ಬಗ್ಗೆ ನಡೆದಂತದ್ದು. ಈಗ ಧರ್ಮಸ್ಥಳ ಅಂತಂದ್ರೆ ಧರ್ಮ ಮತ್ತು ಸತ್ಯ ಮತ್ತು ನೀತಿ ಇರುವಂತ ಸ್ಥಳ ಅಂತ ನಮ್ ಜನ ನಂಬಿರುವಂತದ್ದು. ನಂಬಿಕೆ ಅಂದ್ರೆ ಅದೊಂದು ದೇವ್ರು ಅಂದ್ರೆ ನಂಬಿಕೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಹುಶಃ SIT ಅವರು ಬಹುಶಃ ಏನೋ ಸರಿಯಾದ ರೀತಿ ವರದಿ ಮಾಡಿ ಯಾವುದು ಏನು ಅದು ನೋಡ್ಬೇಕು. ಇಂಟರ್ನ್ಯಾಷನಲ್ ಹೋದ್ರು ಕೇಳುವಂತದ್ದು, ಬೇರೆ ಬೇರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವರಿಗೂ ಸುದ್ದಿ ಬಹಳ ಆ ತರ ಈ ತರ ಅಂತೇಳಿ ಆ ಬುರ್ಡೆ ತಗೊಂಡು ಬಹುಶಃ ಮಾಡ್ಬೇಕಾದ್ರೆ ಆ ಬುರ್ಡೆನಾದ್ರೂ ಅಟ್ಲೀಸ್ಟ್ ಅವ್ನು ತಂದ್ಕೊಟ್ಟ ಅಂದಾಗ ಅಟ್ಲೀಸ್ಟ್ ಚರ್ಚೆ ಮಾಡೋದನ್ನೆಲ್ಲ ನೋಡಿ ಒಳಗಡೆ ಆಮೇಲೆ ತನಿಖೆಗಳ ಮಾಡ್ಬೇಕಾಗಿತ್ತು. ಧರ್ಮ ಉಳಿದ್ರೆ ಈ ದೇಶ ಸಮೃದ್ಧಿಯಾಗಿ ಬೆಳಿಲಿಕ್ಕೆ ಸಾಧ್ಯ. ಧರ್ಮನೇ ಉಳಿಲಿಲ್ಲ ಅಂತಂದ್ರೆ ಈ ದೇಶ ಸಮೃದ್ಧಿಯಾಗಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಸಂಸ್ಕೃತಿ, ಸನಾತನ ಆಚಾರಗಳು, ಸನಾತನ ವಿಚಾರಗಳು ಮತ್ತು ಇವೆಲ್ಲ ಉಳಿಲೇಬೇಕಾಗಿದೆ. ಸಂಪ್ರದಾಯಗಳು ಉಳಿಬೇಕಂತಂದ್ರೆ ಬಹುಶಃ ಎಚ್ಚೆತ್ಕೊಳ್ಬೇಕಾಗಿದೆ. ಮತ್ತು ಅದ್ರ ಜೊತೆಗೆ ಏನ್ ತನಿಖೆ ಮಾಡಿದಿರೋ ಬಹುಶಃ ಅಪರಾಧಿಗಳು ಯಾರಿದಾರೋ ಅವ್ರು ಇನ್ನೆಂದೂ ಮಾಡಬಾರ್ದು. ಅದ್ರ ಹಿನ್ನೆಲೆ ಯಾರ್ಯಾರಿದ್ದಾರೆ, ಬಹುಶಃ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತವರಿಗೆ ಸರಿಯಾದ ರೀತಿ ಶಿಕ್ಷೆಯನ್ನ ಕೊಡಿಸ್ಬೇಕು ಕಾನೂನು ಪ್ರಕಾರ. ಬಹುಶಃ ಇಲ್ಲ ಅಂತ ಅಂದ್ರೆ ಇನ್ನು ಈ ತರದಳು ಬಹಳಷ್ಟು ಹುಟ್ಕೊಳ್ತವೆ, ಬಹಳಷ್ಟು ಸಮಸ್ಯೆಗಳಾಗ್ತವೆ. ಬಹುಶಃ ನನಗನ್ಸಿದ ಮಟ್ಟಿಗೆ ನಿಮ್ಮ ಎಲ್ರೂ ಬಹಳಷ್ಟು ಜನ ನಮ್ಮ ಎಲ್ಲದರಲ್ಲೂ ಇದೀರ. ತಾವು ಅಧಿಕಾರಿ ವರ್ಗದವರು ಇದೀರಾ, ರಾಜಕಾರಣಿಗಳು ಇದೀರಾ, ಉದ್ಯಮಿಗಳಿದ್ದೀರಾ. ನಿಮ್ಮ ಮಕ್ಕಳೆಲ್ಲಾ ಖುಷಿಯಾಗಿ ಬದುಕ್ಬೇಕು ಅಂತ ಅಂದ್ರೆ, ನಿಮ್ಮ ಮಕ್ಕಳು ನೆಮ್ಮದಿಯಾಗಿರ್ಬೇಕು ಅಂದ್ರೆ, ಮುಂದೆ ನಿಮ್ಮ ಆಸ್ತಿ ಎಲ್ಲ ಚೆನ್ನಾಗಿರ್ಬೇಕು ಅಂತಂದ್ರೆ ಧರ್ಮ ಉಳಿಬೇಕು. ಮಹಾನ್ ಭಾವ್ರೆ, ಧರ್ಮ ಉಳಿಬೇಕು ಅಂತಂದ್ರೆ ನೀವು ಕಣ್ಣು ಮುಚ್ಕೊಂಡು ಕುತ್ಕೋಬೇಡಿ. ಬಹುಶಃ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಇದ್ರ ಬಗ್ಗೆ ಕ್ರಮ ತಗೊಂಡು ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ನೋಡಿ ಬೇರೆಯವರು ಸಹ ಈ ತರದ ಕೆಲಸಕ್ಕೆ ಕೈ ಹಾಕಬಾರದು ಅನ್ನೋದನ್ನ ನೋಡ್ಬೇಕು. ಧರ್ಮಸ್ಥಳಕ್ಕೆ ಬಹುಶಃ ಯಾರು ಏನೇ ಮಾಡಿದ್ರು ಸಹ ಧರ್ಮಸ್ಥಳ ಅನ್ನೋದು ಒಂದು ಪವಿತ್ರವಾದ ಸ್ಥಳ, ಮಂಜುನಾಥನ ಸ್ಥಳ. ಅದು ಆ ಮಂಜುನಾಥನ ಸ್ಥಳ, ಮಂಜುನಾಥ ಸರಿಯಾದ ತೀರ್ಮಾನವನ್ನ ಅಂದ್ರೆ ನ್ಯಾಯವನ್ನ ಅದಕ್ಕೆ ಜನಕ್ಕೆ ಬಿಟ್ರು ಒಂದಿಷ್ಟು ನೋಡ್ಲಿ ಅಂತೇಳಿ. ಬಹುಶಃ ಇವತ್ತು ಗೊತ್ತಿದೆ ಧರ್ಮಸ್ಥಳ ಅಂತಂದ್ರೆ ಅದೊಂದು ಬಹಳ ಭಕ್ತಿಯ ಸ್ಥಳ ಅಂತೇಳಿ. ಆ ಭಕ್ತಿ ಸ್ಥಳನೇ ಅದೆಷ್ಟು ಜನ ನಂಬಿಕೆ ಇಟ್ಕೊಂಡಿದಾರೋ ಅದನ್ನೇ ಒಡೆಯಕ್ ಹೊರಟ್ರಲ್ಲ ಮಹಾನ್ ಭಾವ್ರೆ. ಸೊ ಇದರಂತ ನಾಚಿಗೇಡು ಬೇರೆ ಯಾವ್ದು ಇಲ್ಲ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಅವ್ರಿಗೆ ಕಠಿಣವಾದಂತ ಏನು ಅಷ್ಟೊಂದು ಸುದ್ದಿ ಆಗೋಯ್ತು. ಈಗ ಅಪರಾಧಿಗಳ ಬಗ್ಗೆ ಯಾಕೆ ಸ್ವಾಮಿ ಸುದ್ದಿ ಮಾಡ್ತಾ ಇಲ್ಲ? ಅಷ್ಟೊಂದು ಮಾಡಿ ಅಪರಾಧಿಗಳದೊಂದಿಷ್ಟು ಮಾಡಿದ್ರು ಅಷ್ಟೇ ಮುಗ್ದೋಯ್ತು. ದಿನಾ ಬೆಳಗ್ಗೆ ಎದ್ರೆ ಟಿವಿಲ್ ತಗೊಂಡು ಧರ್ಮಸ್ಥಳ ಬುಲ್ಡೆ ಈ ಬುಲ್ಡೆ ಹುಡುಕ್ತಾ ಇದಾರೆ. ಹಿಂಗೆ ಏನ್ ಸುದ್ದಿ ಹೇಳಿದ್ರಿ ಸ್ವಾಮಿ?
ಇನ್ ಮುಂದೇನಾದ್ರೂ ಸಹ ನಾನು ನಿಜವಾಗ್ಲೂ ಮೀಡಿಯಾದವ್ರಿಗೂ ಹೇಳೋದಿಷ್ಟೇ, ಅದು ಸರಿಯಾಗಿ ಸ್ಪಷ್ಟ ಬರೋಕ್ ಮುಂಚೆ ನೀವೇ ಏನೇನೋ ಹೇಳ್ಬೇಡಿ ಸ್ವಾಮಿ. ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯನ ಮೇಲೆ ಆಡೋ ಆಟ ಇದು. ಒಂದ್ ಜೀವ ಹೋದ್ರೆ ವಾಪಸ್ ತರಕ್ಕಾಗಲ್ಲ, ದುಡ್ಡು ಹೋದ್ರು ತರ್ಬೋದು ಸ್ವಾಮಿ. ಹಾಗಾಗಿ ಎಚ್ಚರದಿಂದ ಎಲ್ಲರೂ ಸಹ ಕೆಲಸ ಮಾಡ್ಬೇಕು. ಈ ದೇಶ, ಧರ್ಮ, ಸಂಸ್ಕೃತಿ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಅಂತದ್ರ ಮೇಲೆ ಯಾರು ದಬ್ಬಾಳಿಕೆ ಮಾಡ್ತಾರೋ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ನನ್ನ ಒಂದು ಮನವಿ.